ಇನ್ನು ಭಾರೀ ಮಳೆಗೆ ಮುಳುಗ್ತಾ ಇದೆ ಬೆಳಗಾವಿ ಜನರ ಬದುಕು. ಮಳೆ ಬಂದ್ರೆ ಸ್ವಂತ ಮನೆ ಬಿಟ್ಟು ಕಾಳಜಿ ಕೇಂದ್ರ ಸೇರಬೇಕಾದಂತಹ ಪರಿಸ್ಥಿತಿ ಇದೆ. ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅಂತ ಸಂತ್ರಸ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಅಳಲನ್ನ ತೋಡ್ಕೊಂಡಿದ್ದಾರೆ ಸಂತ್ರಸ್ತರು. ಕಟ್ಟಿದ ಮನೆಯನ್ನ ಬಿಟ್ಟು ಶಾಲೆಯಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇದೆ. ಊಟ ಉಪಹಾರ ಪೂರೈಕೆ ಆಗದೆ ಸಂತ್ರಸ್ತರು ಪರದಾಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಗೋಕಾಕ್ ನಗರದ 4-5 ಬಡಾವಣೆಗಳಿಗೆ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗಾಗಲೇ ಇಲ್ಲಿರ್ತಕ್ಕಂಥ ಸುಮಾರು 300ಕ್ಕೂ ಅಧಿಕ ನಿವಾಸಿಗಳನ್ನು ಈಗ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಇನ್ನೂ ಕೆಲವೊಂದು ಬಡಾವಣೆಗಳು ಅಕ್ಕಪಕ್ಕದಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಈಗ ಗೋಕಾಕ್ ನಗರಸಭೆ ಅಧಿಕಾರಿಗಳು ಕೂಡ ಭೇಟಿ ನೀಡುವಂಥದ್ದು. ನಗರಸಭೆ ಅಧ್ಯಕ್ಷರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರತಿ ವರ್ಷವೂ ಮಳೆ ಆದ ಹಿನ್ನೆಲೆಯಲ್ಲಿ ಘಟಪ್ರವಾಹ ನದಿಯಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾರೆ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಿವಾಸಿಗಳು ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಬೇಡಿಕೆ ಕೂಡ ಈ ಭಾಗದ ಜನರಾಗಿರುವಂಥ ನಮ್ಮ ಜೊತೆಗೆ ನಗರಸಭೆ ಅಧ್ಯಕ್ಷರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇಲ್ಲ, ಮನವಿ ಮಾಡ್ಕೊಂಡ್ರಿ. ಈಗ ನಮ್ಮ ಡಿ.ಸಿ ಅವರು ಬಂದಿರ್ರಿ, ಅವ್ರ ಮುಂದೆ ಎಲ್ಲ ಹೇಳಿದ್ರು, ನಾವು ಇದ್ದೂರು ಅಲ್ಲೇ ಎಲ್ಲ ಕೊಡ್ಕೊಂಡು ಸ್ವಲ್ಪ ಅದಕ್ಕೆ ಏನಾರು ಒಂದು ಪರಿಹಾರ ಹುಡುಕು. ಒಂದು ಸ್ವಲ್ಪ ಅದು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೂ ಅವರ ಇವು ಪೂರಾ ಈಗ ಮನೆ ಮುನಿಗಿದ್ದು ಸ್ವಲ್ಪ ಎಷ್ಟು ಅದಾವು ಒಂದು ಇದನ್ನ ಲಿಸ್ಟ್ ಮಾಡೋತಂದವರು ನಮಗೊಂದು ಜವಾಬ್ದಾರಿ ಹೇಳಿದಾರೆ. ಆ ಪ್ರಕಾರ ಅಂಥವು ಯಾವುದಾದ್ರು ನೋಡ್ಕೊಂಡು ಕೆಸಿಂದ ಅದಕ್ಕೆ ಏನಾರು ಒಂದು ಪರಿಹಾರ ಶಾಶ್ವತ ಪರಿಹಾರ ಮಾಡೋಣ ಅನ್ನುವಂಥದ್ದೊಂದು ಡಿ.ಸಿ ಅವರು ಆರ್ಡರ್ ಮಾಡಿ ಹೋಗ್ಯಾರು. ನಾವು ಅದ್ರ ಪ್ರಯತ್ನ ಮಾಡಾಕತ್ತೀವಿ. ವೆಸ್ಟರ್ನ್ ಘಾಟ್ದಾಗ ವಿಪರೀತ ಮಳೆ ಆಗ್ತಿದೆ. ಈ ಕಡೆ ಭಾಗದ ಜನ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ಬಿಟ್ಟರೆ ನಮ್ಮ ಮನೆಗೆ ನೀರು ಬರ್ತಂತೆ ಕಾಯ್ಕೋತಾರೆ. ಕೆಲಸ ಭವಿಷ್ಯ ಬಿಟ್ಟು ಇದನ್ನ ಮಾಡ್ಬೇಕಂತ ಪರಿಸ್ಥಿತಿ ಏನು ಮತ್ತು ಅದಕ್ಕೆ ಅನಿವಾರ್ಯರೇ. ಯಾಕಂದರೆ ಈಗ ಇಲ್ಲಿ ಮಳೆ ಇದು ನೀರು ಬರುವಂಥದ್ದು ಸ್ವಲ್ಪ ಏರಿಯಾನಾರ ಇದೆ ಅಂದ್ಕೂಲ ಅದಕ್ಕೆ ಅನಿವಾರ್ಯ. ಮತ್ತು ಈಗ ಅದಕ್ಕೆ ಏನು ಅವ್ರಿಗೆ ಏನು ವ್ಯವಸ್ಥೆ ಏನೈತಿ ಅವರಿಗೆ ಕಾಳಜಿ ಕೇಂದ್ರದಾಗ ಸ್ವಲ್ಪ ಅವ್ರಿಗೆ ಏನು ಎಲ್ಲ ವ್ಯವಸ್ಥೆ ಉಪಚಾರ ಇವರು ಇದು ಮಳೆ ಇದಕ್ಕೆ ಹೋಗೋ ತನಕನೂ ಅದು ಅವ್ರಿಗೆ ಏನದ್ದು ಅವರು ಇಲ್ಲಿ ಮನೆಗೆ ಬರೋದೇನು ಜರುತ್ತಾನೆಲ್ಲ ಎಲ್ಲ ಅವ್ರ ದನ ಕರ ಎಲ್ಲನೂ ಅವಕ್ಕೆ ಏನಿದ್ದದೆಲ್ಲ ವ್ಯವಸ್ಥೆ ಮಾಡೋಣ ಅಂತ. ಯಾಕಂದ್ರೆ ಈಗ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.